ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಸ್ಟೀಜ್ನ ಪೂರಕ ಆಹಾರಗಳ ಸರಣಿಯಲ್ಲಿ ಪ್ರಪ್ರಥಮವಾಗಿ ವೆಸ್ಟೀಜ್ ಆಮ್ಲ ಬಗ್ಗೆ ತಿಳಿದುಕೊಳ್ಳೋಣ. ಇಂಡಿಯನ್ ಗೋಸ್ಬೆರಿ ಅಂತೇಳಿ ಕರೆಸಿಕೊಳ್ಳುವಂತಹ ಈ ಒಂದು ವಸ್ತು ಆಮಲಕ ಅಥವಾ ಆಮಲಕಿ ಅಂತೇಳಿ ಕೂಡ ಹಿಂದಿಯಲ್ಲಿ ಕರೀತಾರೆ, ಹಾಗೆ ಕನ್ನಡದಲ್ಲಿ ನೆಲ್ಲಿಕಾಯಿ ಅಂತೇಳಿ ಕರಿತೀವಿ. ಈ ಒಂದು ಬೆಟ್ಟದ ನೆಲ್ಲಿಕಾಯಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿ ನ್ಯಾಚುರಲ್ ಆಗಿ ನೀಡ್ತಾ ಇರುವಂತಹ ಈ ವೆಸ್ಟೀಜ್ ಆಮ್ಲದಿಂದ ನಮಗೆ ಏನೆಲ್ಲ ಪ್ರಯೋಜನ, ಹಾಗೆ ನೆಲ್ಲಿಕಾಯಿ ನಮಗೆ ಆರೋಗ್ಯದ ದೃಷ್ಟಿಯಲ್ಲಿ ಎಷ್ಟು ಬೆನಿಫಿಟ್ ಅನ್ನೋದನ್ನು ನೋಡೋದಾದರೆ, 3000 ವರ್ಷಗಳ ಹಿಂದೆ ಭಾರತೀಯ ಆಯುರ್ವೇದದಲ್ಲಿ ಈ ಒಂದು ನೆಲ್ಲಿಕಾಯಿಯ ಪ್ರಯೋಜನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡಲಾಗಿದೆ. ಹಾಗೆ ಇದರಲ್ಲಿರುವಂತಹ ಅಂಶ ಏನು ಅಂತ ನೋಡಿದರೆ, ಇದರಲ್ಲಿ ಹೇರಳವಾಗಿ ವಿಟಾಮಿನ್ ಸಿ ಇದೆ. ವಿಟಾಮಿನ್ ಸಿ ಅನ್ನುವಂಥದ್ದು ಪ್ರತಿನಿತ್ಯ ನಮಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಬೇಕಾದಂತಹ ಒಂದು ವಿಟಾಮಿನ್ ಆಗಿದೆ. ಇದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಲ್ಲಿ ಹಾಗೂ ನಾವು ಏನು ಸೇವಿಸ್ತಾ ಇರ್ತೀವಿ ಆ ಆಹಾರಗಳಲ್ಲಿ ಇರುವಂತಹ ಬೇರೆ ಬೇರೆ ಪೋಷಕಾಂಶಗಳನ್ನು ನಮ್ಮ ದೇಹಕ್ಕೆ ಸರಿಯಾಗಿ ರೀಚ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುವಂತಹ ಒಂದು ವಿಟಾಮಿನ್. ಜೊತೆಗೆ ಇದರಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಆಕ್ಸಿಡೆಂಟಲ್ ಸ್ಟ್ರೆಸ್ನಿಂದ ನಮಗೆ ಆಗುವಂತಹ ಸಮಸ್ಯೆಯಿಂದ ನಮ್ಮನ್ನು ದೂರ ಇಡ್ತಿದೆ. ಜೊತೆಗೆ ಇದರಲ್ಲಿ ಇರತಕ್ಕಂತಹ ಮಿನರಲ್ಸ್ ಕ್ಯಾಲ್ಸಿಯಂ, ಫಾಸ್ಫರಸ್ ಮತ್ತು ಐರನ್ ಕೂಡ ಇದರಲ್ಲಿ ಹೇರಳವಾಗಿ ಇರೋದರಿಂದ ಇದು ನಮ್ಮಲ್ಲಿ ಬ್ಲಡ್ ಲೆವೆಲನ್ನು ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದೆ. ಜೊತೆಗೆ ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಮಾಡ್ತಿದೆ. ಟೋಟಲ್ ಆಗಿ ಇದು ಇಮ್ಯೂನ್ ಸಿಸ್ಟಮನ್ನು ಡೆವಲಪ್ ಮಾಡೋದ್ರೊಂದಿಗೆ ಪಿತ್ತ ವಿಕಾರಗಳಿಂದಲೂ ಕೂಡ ನಮ್ಮನ್ನು ದೂರ ಇಡ್ತಿದೆ. ಟೋಟಲ್ ಆಗಿ ಯಾವುದೇ ಒಂದು ರೀತಿಯ ಸಿಂಪ್ಟಮ್ಸ್ ಅಂತ ನೋಡೋದಾದರೆ, ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ, ಪದೇ ಪದೇ ಕೆಮ್ಮು, ಕಫ, ನೆಗಡಿ, ಜ್ವರ ಅನ್ನುವಂತಹ ಸಮಸ್ಯೆ ಬರ್ತಾ ಇದೆ, ಅವರಲ್ಲಿ ಕೂಡ ವಿಟಾಮಿನ್ ಸಿ ಕೊರತೆ ಆಗಿರುತ್ತಿದೆ. ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಹೇರಳವಾಗಿರೋದಿಲ್ಲ. ಅವರೆಲ್ಲರೂ ಕೂಡ ಇದನ್ನು ಬಳಕೆ ಮಾಡಿಕೊಂಡು ಆ ಸಿಂಪ್ಟಮ್ಸ್ನಿಂದ ದೂರ ಆಗಿ ಮುಂದೆ ಬರತಕ್ಕಂತಹ ಸಾಕಷ್ಟು ಪ್ರಾಬ್ಲಮ್ನಿಂದ ಸೇಫ್ ಆಗ್ಬೋದು. ಓಕೆ, ಥ್ಯಾಂಕ್ ಯು. ಇಷ್ಟು ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಪ್ರತಿಯೊಬ್ಬರೂ ಕೂಡ ಬಳಕೆ ಮಾಡಿಕೊಂಡು ಆರೋಗ್ಯದ ಕಡೆಗೆ ಹೆಜ್ಜೆ ಇಡೋಣ. ಥ್ಯಾಂಕ್ ಯು. ವಿಶ್ ಯು ವೆಲ್ತ್.